ನಮಸ್ಕಾರ. ಆಯುರ್ವೇದದ ಶಾಸ್ತ್ರದ ಪ್ರಾಯೋಗಿಕ ಜ್ಞಾನಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ನಿಂಬು ಶರ್ಕರ ಕಲ್ಪನ ಅಥವಾ ನಿಂಬೆಹಣ್ಣು ಮತ್ತು ಸಕ್ಕರೆಯ ಪಾಕವನ್ನು ಹೇಗೆ ಆಯುರ್ವೇದದ ರೀತಿಯಲ್ಲಿ ತಯಾರಿಸುವುದು ಎಂಬುದನ್ನು ನೋಡೋಣ. ಪ್ರಾಚೀನ ರಸಗ್ರಂಥಗಳ ಪ್ರಕಾರ ನಿಂಬು ಶರ್ಕರವು ಕೇವಲ ರುಚಿಕರವಾದ ಪಾನೀಯವಲ್ಲ, ಇದು ವಾತ ಮತ್ತು ಪಿತ್ತ ದೋಷಗಳನ್ನು ಶಮನಗೊಳಿಸಲು ಸಹಾಯ ಮಾಡುವ, ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮತ್ತು ಹಸಿವನ್ನು ಹೆಚ್ಚಿಸುವ ಔಷಧೀಯ ಗುಣಗಳನ್ನು ಹೊಂದಿದೆ. ನಿಂಬು ಶರ್ಕರ ಮಾಡಲು ವಿಧಾನ ಹಾಗೂ ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣುಗಳು ಹಾಗೂ ಹರಳಿನ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ. ಮೊದಲಿಗೆ ಚೆನ್ನಾಗಿ ಹಣ್ಣಾದ ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ನಂತರ ಅವುಗಳನ್ನು ರಸವನ್ನು ಹಿಂಡಿ ಒಂದು ಪಾತ್ರೆಯಲ್ಲಿ ಶೇಖರಿಸಬೇಕು. ಆಯುರ್ವೇದದ ನಿಯಮದ ಪ್ರಕಾರ ನಿಂಬೆ ರಸದ ಪ್ರಮಾಣದ 2ರಷ್ಟು ಸಕ್ಕರೆಯನ್ನು ಸೇರಿಸಲಾಗುತ್ತದೆ. ಇದು ಪಾಕಕ್ಕೆ ಸರಿಯಾದ ಹದವನ್ನು ನೀಡುತ್ತದೆ. ಈಗ ಈ ಮಿಶ್ರಣವನ್ನು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕುದಿಸಬೇಕು. ಸಕ್ಕರೆ ಕರಗಿದ ನಂತರ ಪಾಕ ಗಟ್ಟಿಯಾಗಲು ಪ್ರಾರಂಭವಾಗುತ್ತದೆ. ಪಾಕವು ಏಕತಂತು ಪಾಕ ಅಥವಾ ಒಂದು ಎಳೆಯ ಹದಕ್ಕೆ ಬಂದಿದೆಯೇ ಎಂದು ಪರೀಕ್ಷಿಸಬೇಕು. ಒಂದು ಸಣ್ಣ ಹನಿಯನ್ನು ಬೆರಳುಗಳ ನಡುವೆ ಹಿಡಿದು ನೋಡಿದಾಗ ಒಂದು ನೂಲಿನಂತೆ ಎಳೆ ಬರಬೇಕು. ಈಗ ನಿಂಬು ಶರ್ಕರ ಸಿದ್ಧವಾಗಿದೆ. ಇದನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ತಂಪಾದ ಮತ್ತು ಶುಷ್ಕ ಜಾಗದಲ್ಲಿ ಸಂಗ್ರಹವಿಡಿ. ಈ ಪಾಕವು ಹಸಿವನ್ನು ಹೆಚ್ಚಿಸಲು, ಜೀರ್ಣಾಂಗಗಳ ಕಾರ್ಯವನ್ನು ಸುಧಾರಿಸಲು ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬಿಸಿಲಿನ ಬೇಗೆಯ ದಿನಗಳಲ್ಲಿ ಇದು ಉತ್ತಮ ಪಾನೀಯ ಕೂಡ. ಈ ಸರಳ ತಯಾರಿಕೆಯು